ತುಕಾಲಿ ಅವ್ರಿಗೆ ಈಗ ಸಂಗೀತ ಅವ್ರ ಟೀಮ್ನಾಗ ಏನು ಬಂದಿದ್ದಾರಲ್ವ ಅವ್ರಿಗೆ ಅದು ಇಷ್ಟನೇ ಆಗವಲ್ತು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗ ಈ 4 ಜನ ನನ್ನ ಮಧ್ಯೆ ಇದ್ದಾರಲ್ಲಪ್ಪ, ಈ 4 ಜನದ ಮಧ್ಯೆ ನಾನು ಆಡಬೇಕಲ್ಲಪ್ಪ ಆಟ ಅಂತ ಹೇಳಿ ವರ್ತೂರು ಸಂತೋಷ್ ಅವ್ರ ಹತ್ರ ತಮ್ಮ ಒಳಗಿರುವಂತಹ ಎಲ್ಲ ದುಃಖವನ್ನು ಹೇಳ್ಕೊಳಕತ್ತಿದ್ರು. ಈಗಾಗಲೇ ಈ ಬಿಗ್ ಬಾಸ್ ಮನೆಗೆ 4 ಜನಕ್ಕೂ ಕೂಡ ಒಂದೊಂದು ಹೆಸರಿಟ್ಟಿದ್ದಾರೆ ತುಕಾಲಿ ಅವರು. ಅಂದರೆ ಎಲ್ರಿಗೂ ಅಲ್ಲ, ಅವ್ರ ಟೀಮ್ನಲ್ಲಿ ಯಾರಿದ್ದಾರೋ ಆ 4 ಜನಕ್ಕೂ ಕೂಡ ಹೆಸರಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಗ್ರಹಣ ಅಂತ ಹೇಳಿ ಪ್ರತಾಪ್ ಅವರಿಗೆ ಹೇಳಿದಾರ, ಅಪಶಕುನ ಅಂತ ಹೇಳಿ ಹೆಸರಿಟ್ಟಿದ್ದು ಸಂಗೀತ ಅವರಿಗೆ, ಆಮೇಲೆ ಗ್ರಹಕತಿ ಅಂತ ಹೇಳಿ ಸಿರಿ ಅವ್ರಿಗೆ ಕರೆದಿದ್ದಾರ, ಆಮೇಲೆ ಮೂಢನಂಬಿಕೆ ಅಂತ ಹೇಳಿ ನಮ್ರತ ಅವ್ರಿಗೆ ಹೇಳಿದಾರ. ಈ ಮಾತುಗಳನ್ನ ಏನಾದ್ರೂ ಅವ್ರು ಕೇಳಿದ್ರೆ ಅವಾಗ ತುಕಾಲಿ ಅವ್ರು ಏನಾಗಬೇಡ ಅಂದರೆ ಎಲ್ರಿಗೂ ಕೂಡ ಜಗಳಕ್ಕೆ ಬರ್ತಾರಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈಗ ಸುಮ್ಮನೆ ಅವ್ರು ಯಾರು ಅಂತ ಹೆಸರು ಇರಿಸ್ಕೊಳಕ್ಕೆ ಇಷ್ಟಪಡಂಗಿಲ್ಲ. ಬಟ್ ಇವ್ರು ಹೋಗಿ ಅಲ್ಲಿ ವರ್ತೂರು ಸಂತೋಷ್ ಅವ್ರ ಹತ್ರ ಕ್ಲೋಸ್ ಆಗಿದ್ದಾರಲ್ವ, ಅದಕ್ಕೆ ಅವ್ರು ಯಾರ ಹತ್ರನೂ ಮಾತಾಡಂಗಿಲ್ಲ. ಅಲ್ಲಿ ಹೋಗಿ ಮಾತ್ರ ಅವ್ರೊಬ್ಬರ ಹತ್ರ ಮಾತ್ರ ವರ್ತೂರು ಸಂತೋಷ್ ಅವ್ರ ಹತ್ರ ಮಾತ್ರ ಹೇಳ್ಕೊತಾರಲ್ವ, ಅದಕ್ಕೆ ಅವ್ರ ಮುಂದೆ ಹೇಳಕತ್ತಿದ್ರು ಈ ಥರ ಎಲ್ಲ. ಇನ್ನು ನಿಮ್ಗೆಲ್ರಿಗೂ ಗೊತ್ತೇ ಆದ ತುಕಾಲಿ ಸಂತೋಷ್ ಅವರು ಒಂದ್ಸಲ ಚೆನ್ನಾಗಿದ್ರು ಮತ್ತು ಒಂದ್ಸಲ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಇದು ಮಾಡ್ತಾರೆ. ಆಮೇಲೆ ಈಗ ಅವ್ರ ಮುಂದೆ ಚೆನ್ನಾಗಿರ್ತಾರ, ಆಮೇಲೆ ಅವರಿಂದ ಈ ಥರ ಮಾತಾಡೋದು ಇವಾಗಲ್ಲ, ಫಸ್ಟ್ ದಿಂದನೂ ನಾವು ನೋಡ್ಕೊಂತಾನೆ ಬರಕತ್ತೀವಲ್ಲ. ಅದಕ್ಕೆ ಇವ್ರದ್ದೊಂದು ಈ ಒಂದು ಇದು ಏನಾದರೂ ಈ ಥರ ಹೇಳಿರೋದು ಆ 4 ಜನಕ್ಕೆ ಗೊತ್ತಾದರೆ ಹೆಂಗಾಗಬೇಡ ಅಂತ ನೀವೇ ಯೋಚನೆ ಮಾಡಿ. ಆಮೇಲೆ ಸುದೀಪ್ ಸರ್ ಅವ್ರು ಬಂದ ಮೇಲೆ ಕೂಡ ಇದನ್ನೆಲ್ಲ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದನ್ನೇ ಅವರು ಸ್ವಲ್ಪ ತಮಾಷೆಯಾಗಿ ತೋರಿಸ್ಬೋದು, ಆದರೆ ಹೇಳ್ತಾರ ಅಂತ ಹೇಳಿ ನನ್ಗೆ ಅನ್ಸಕತ್ತದ. ಯಾಕಂತಂದ್ರೆ ಈಗ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಏನೇನು ನಡೀತದ ಏನೇನಿಲ್ಲ ಎಲ್ಲವನ್ನ ಹೇಳಬೇಕಲ್ಲ ಸುದೀಪ್ ಸರ್ ಅವರು, ಅದಕ್ಕೆ ಅವ್ರು ಈ ಒಂದು ಇದನ್ನು ಕೂಡ ಹೇಳ್ತಾರಂತ ಹೇಳಿ ನನ್ಗೆ ಅನ್ಸಕತ್ತದ ಪರ್ಸ್ನಲಿ ಆಗಿ. ಮತ್ತು ನಿಮ್ಗೆ ಅನ್ಸಕತ್ತದ. ಆಮೇಲೆ ತುಕಾಲಿ ಅವರು ಈ ಥರ ಆಡಬಾರ್ದಾಗಿತ್ತು. ಯಾಕಪ್ಪ ಅಂತಂದರೆ ಈಗ ವಿರೋಧ ಟೀಮಿನವ್ರನ್ನ ಬೈದ್ರೆ ಓಕೆ, ಇವಾಗ ಬೈಬೇಕು ಅಂತ ಹೇಳ್ತಿಲ್ಲ ನಾನು, ಈಗ ಅವ್ರಿಗೆ ಹೇಳಿದ್ರೆ ಓಕೆ. ಬಟ್ ಈಗ ಇವ್ರ ಟೀಮಲ್ಲೇ ಇದ್ಕೊಂಡು ಇವ್ರಿಗೆ ಹೇಳಿದರೆ ಇವ್ರ ಜೊತೆ ಆಟ ಆಡೋದು ಹೆಂಗೆ ಆಡ್ತಾರ, ಆಡಂದ್ರು ಕೂಡ ಆಡೋಕ್ಕಾಗಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಹೆಸರಿಟ್ಟಾರಂದಮೇಲೆ ಅವ್ರ ಮೇಲೆ ಇವ್ರಿಗೆ ಅಸಲ್ ಪ್ರೀತಿ ಆಗಲಿ ಗೌರವ ಆಗಲಿ ಇರಂಗಿಲ್ಲ ಅಂತಲೇ ಹೇಳ್ಬೋದು. ಗೌರವ ಇದ್ದಿದ್ದಿದ್ರೆ ಹಿಂದೆ ಕೂಡ ಮಾತಾಡ್ತಿರ್ಲಿಲ್ಲ, ಅವ್ರ ಮುಂದೆ ಹೋಗಿ ಹೇಳ್ತಿದ್ರು. ಬಟ್ ಇಂಥವೆಲ್ಲ ಹೇಳ್ತಿದ್ದಿಲ್ಲ ಅಂತ ಹೇಳಿ ಅನ್ಸಕತ್ತದ. ಅಪಶಕುನ ಅಂತ ಹೇಳಿ ಸಂಗೀತ ಅವ್ರಿಗೆ ಹೇಳಿದಾರಲ್ವ, ಈಗ ಅಪಶಕುನ ಸಂಗೀತ ಅವ್ರು ಅಂತ ಹೇಳಿ ಅನಿಸ್ತಾನೆ ಇಲ್ಲ. ಯಾಕಂತಂದ್ರೆ ಅವರು ಹೆಂಗಿದಾರ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಅದ. ಆಮೇಲೆ ಮೂಢನಂಬಿಕೆ ನಮ್ರತ ಅಂತ ಹೇಳಿ ಹೇಳಿದ್ದಾರೆ. ನಮ್ರತ ಅವ್ರ ಮುಂದೆ ಎಷ್ಟು ಚೆನ್ನಾಗಿರ್ತಾರ, ನಮ್ರತ ಅವರಿಗೆ ನಾನು ನಿಮ್ಗೆ ಸಪೋರ್ಟ್ ಮಾಡಕತ್ತೀನಿ ಅನ್ನೋ ಥರ ಅವ್ರ ಜೊತೆ ಮಾತಾಡೋದೇನು ನಗೋದೇನು ಎಲ್ಲನೂ ಚೆನ್ನಾಗಿರ್ತಾರ. ಬಟ್ ಹಿಂದೆ ನೋಡ್ರಿ ಹಂಗೆ ಮಾತಾಡಕತ್ತಾರ ತುಕಾಲಿ ಸಂತೋಷ್ ಅವರು. ಆಮೇಲೆ ಗ್ರಹಣ ಅಂತ ಹೇಳಿ ಪ್ರತಾಪ್ ಅವ್ರಿಗೂ ಕೂಡ ಹೇಳಿದಾರ. ಆಮೇಲೆ ಗ್ರಹಗತಿ ಅಂತ ಹೇಳಿ ಸಿರಿ ಅವ್ರಿಗೆ ಹೇಳಿದಾರಲ್ವ, ಈಗ ಏನಾದರೂ ಸಿರಿ ಅವ್ರಿಗೆ ಇದು ವಿಚಾರ ಕಿವಿಗೆ ಬಿತ್ತು ಅಂತ ಅನ್ಕೊಡ್ರಿ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಸುಮ್ಮನೆ ಅಂತೂ ಅನ್ಸ್ಕೊಳಕ್ಕೆ ಹೋಗಂಗಿಲ್ಲ ಸಿರಿ ಅವರು. ಯಾಕಂತಂದ್ರೆ ಅವರು ಹೆಂಗದಾರ ಅಂತ ಹೇಳಿ ಗೊತ್ತಾದ. ಪ್ರತಿ ಸಲ ಕೂಡ ಹಿಂಗೆ ಮಾತಾಡಿ ಸಿಗೆ ಬಿದ್ದಾಗ ಎಲ್ಲರೂ ಕೂಡ ಅವತ್ತು ಸುದೀಪ್ ಅವರು ಕೂಡ ಹೇಳಿದ್ರು, ಹಾಕಿ ರುಬ್ರಿ ಅನ್ನೋ ಥರ ಜಸ್ಟ್ ಕಾಮಿಡಿಯಾಗಿ ಹೇಳಿದ್ರು. ಮತ್ತು ಯಾರ್ಯಾರಿಗಪ್ಪ ಅಂತಂದರೆ ಭಾಗ್ಯಶ್ರೀ ಅವ್ರಿಗೆ ಮತ್ತು ಸಿರಿ ಅವ್ರಿಗೆ. ಅವತ್ತು ಅವರಿಬ್ಬರ ಮಧ್ಯೆ ತುಕಾಲಿ ಅವ್ರನ್ನ ಹಾಕ್ಕೊಂಡು ಎಷ್ಟೆಲ್ಲ ಇದು ಮಾಡಿದ್ರು ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಅದ. ಇನ್ನು ಈ ವಿಚಾರ ಏನಾದರೂ ಗೊತ್ತಾದ್ರೆ ಅವ್ರು ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ತುಕಾಲಿ ಸಂತೋಷ್ ಅವರಿಗೆ ಒಂದು ಹೊಸ ಕಿರಿಕಿರಿನೇ ಸ್ಟಾರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಬಟ್ ಅವರು ಯಾರೂ ಕಿವಿಗೂ ಬಿದ್ದಿಲ್ಲ ಅಲ್ವಾ, ಇದಕ್ಕೆ ಆರಾಮಾಗಿದ್ದಾರೆ ಇಲ್ಲಿ ತುಕಾಲಿ ಸಂತೋಷರು ಅಂತಲೇ ಹೇಳ್ಬೋದು. ಬಟ್ ಇವೇನಾದರೂ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇವೆಲ್ಲವನ್ನ ಅವ್ರ ಕಿವಿಗಳಿಗೆ ಬಿದ್ದರೆ ಅವ್ರ ಟೀಮಲ್ಲಿ ಇದ್ಕೊಂಡೆ ಈ ಥರ ಮಾಡ್ತೀರಾ ಅಂತ ಹೇಳಿ ಮತ್ತೆ ಎಲ್ಲರೂ ಕೂಡ ವಿರುದ್ಧ ಆಗ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ವಿರುದ್ಧ ಆದಮೇಲೆ ಇವರೊಬ್ಬರೇ ಆ ಟೀಮಲ್ಲಿ ಏನು ಮಾಡೋಕ್ಕಾಗುತ್ತೆ, ಏನು ಆಡೋಕ್ಕಾಗುತ್ತೆ. ಈಗ ಮನಸ್ತಾಪ ಇರಬಾರ್ದು ಟೀಮ್ ಅಂತ ಹೇಳಿ ಬಂದಾಗ, ಆ ಮನಸ್ತಾಪ ಇರಲಾದದ್ದ ಚೆನ್ನಾಗಿ ಆಡಬೇಕು. ಈಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅದ್ಯಾವುದೂ ಇಲ್ಲ ಅಂತಂದರೆ ಟೀಮ್ ಒಗ್ಗಟ್ಟಿನಲ್ಲಿ ಇರಂಗಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಟೀಮು ಒಗ್ಗಟ್ಟಿನಲ್ಲಿ ಇಲ್ಲ ಅನ್ನೋದು ಕಾಣಿಸಕತ್ತದ. ಯಾಕಂತಂದರೆ ಅವ್ರವ್ರಿಗೆ ಒಂದೊಂದು ಥರನೇ ಐತೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಹೊಸ ಟೀಮ್ ಆಗಿಬಿಟ್ಟಿದೆ ಅಲ್ವಾ, ಬಿಗ್ ಬಾಸ್ ಅವರು ಹೇಳಿದ್ರಲ್ವ, ಅದಕ್ಕೆ ಹೊಸ ಟೀಮ್ ಆಗಿದೆ. ನೋಡೋಣ ಹೆಂಗೆ ಆಡ್ತಾರೆ ಅಂತ ಹೇಳಿ. ಯಾಕಂತಂದರೆ ನಾಳೆ ಈಗ ತುಕಾಲಿ ಸಂತೋಷ್ ಅವರು ಕೂಡ ಚೆನ್ನಾಗಿ ಆಡಬೇಕು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬಂದಿದೆ ಅಲ್ವಾ. ನೋಡೋಣ ಹೆಂಗೆ ಆಡ್ತಾರೆ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿತ್ತು ಅಂತ ಹೇಳಿ. ಮತ್ತು ಆಮೇಲೆ ತುಕಾಲಿ ಸಂತೋಷ್ ಅವರು ಈ ಥರ 4 ಜನಕ್ಕೆ ಹೆಸರು ಇಟ್ಟಿದ್ದಾರಲ್ವ, ಇದರಿಂದಾಗಿ ನಿಮ್ಗೆ ಏನು ಅನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ.